وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯಿನ್ ಅಮ್ಮಾ ಬಾದ್. ಈ ಸ್ವಭಾವ ನಿಮಗಿದ್ದರೆ ನಿಮ್ಮ ಪಾಪಗಳನ್ನು ಅಲ್ಲಾಹನು ಮನ್ನಿಸ್ತಾನೆ. ಪಾಪ ಮೋಚನೆಗೆ ಇರುವಂತಹ ಒಂದು ಸ್ವಭಾವವಾಗಿದೆ ಇದು. ಈ ಸ್ವಭಾವ ನಮ್ಮ ಜೀವನದಲ್ಲಿ ಇರಬೇಕು. ನಿರಂತರವಾಗಿ ಈ ಒಂದು ಸಂಗತಿಗಳನ್ನು ನಾವು ಮಾಡ್ತಾ ಇರುವುದರಿಂದ ನಮ್ಮ ಪಾಪಗಳೆಲ್ಲವೂ ಕೂಡ ಅಲ್ಲಾಹನು ಮನ್ನಿಸ್ತಾನೆ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಮನ್ ತವಲ್ಲಅ ಫ ಅಹ್ಸನಲ್ ಉಲೂಅ, ಯಾರಾದರೂ ಪರಿಪೂರ್ಣವಾದಂತಹ ಅಂಗಸ್ನಾನವನ್ನು ಮಾಡಿದರೆ, ಅಂದರೆ ಒಲು ಮಾಡಿದರೆ, ಪರಿಪೂರ್ಣವಾದ ಅಂಗಸ್ನಾನ ಅಂದರೆ ಎಲ್ಲ ಸುನ್ನತುಗಳನ್ನೆಲ್ಲ ಪಾಲಿಸಿ ಮಾಡುವಂತಹ ಅಂಗಸ್ನಾನ. ಹಾಗೆ ಒಬ್ಬರು ಮಾಡಿದರೆ ಖರಜತ್ ಖತಾಯ ಓ ಮಿನ್ ಜಸದಿಹಿ, ಆತನ ಶರೀರದಲ್ಲಿರುವಂತಹ, ಅಂದರೆ ಆತನು ಕೈಯಿಂದ ಮಾಡಿದಂತಹ, ಮುಖದಿಂದ ನೋಡಿದಂತಹ, ಅದೇ ರೀತಿ ಕಾಲಿನಿಂದ ನಡೆದು ಹೋದಂತಹ, ಈ ರೀತಿ ಇರುವಂತಹ ಪಾಪಗಳೆಲ್ಲವೂ ಕೂಡ ನೀಗಿ ಹೋಗುತ್ತದೆ. ಹತ್ತ, ಎಲ್ಲಿಯವರೆಗೆ ಅಂದರೆ ತಖರುಜು ಮಿನ್ ತಹ್ತಿ ಅಲ್ಫಾರಿಹಿ, ಆತನ ಕೈಯ ಉಗುರಿನ ಕೆಳಭಾಗದಿಂದಲೂ ಕೂಡ ಪಾಪಗಳೆಲ್ಲವೂ ಕೂಡ ನೀಗಿ ಹೋಗುತ್ತದೆ ಎಂದು. ಅಂದರೆ ಅಂಗಸ್ನಾನ ಮಾಡುವುದರಿಂದ ನಿಮ್ಮ ಪಾಪಗಳೆಲ್ಲವೂ ಕೂಡ ಮನ್ನಣೆಯಾಗುತ್ತದೆ. ಆದ್ದರಿಂದ ಅಂಗಸ್ನಾನ ಎಂಬುದು ಪಾಪ ಮೋಚನೆಗೆ ಇರುವಂತಹ ಒಂದು ದಾರಿಯಾಗಿದೆ. ಸಾಮಾನ್ಯವಾಗಿ ನಮಾಜ್ಗೋಸ್ಕರವೋ ಅಥವಾ ಕುರ್ಆನ್ ಓದಲು, ಸುಜೂದ್ ಮಾಡಲು, ತವಾಫ್ಗೋಸ್ಕರವೋ ಅಂಗಸ್ನಾನವನ್ನು ಮಾಡುವಂತಹ ನಾವು, ಅದಲ್ಲದಂತಹ ಸಮಯದಲ್ಲೂ ಕೂಡ ನಾವು ಅಂಗಸ್ನಾನವನ್ನು ಮಾಡಿ ನಿರಂತರವಾಗಿ ಅಂಗಸ್ನಾನ ನಮ್ಮಲ್ಲಿ ಇದ್ದರೆ ನಮ್ಮ ಪಾಪಗಳೆಲ್ಲವೂ ಕೂಡ ಮನ್ನಣೆಯಾಗುತ್ತದೆ. ಒಂದು ಅಂಗಸ್ನಾನದಲ್ಲಿ ನಾವು ಕಡ್ಡಾಯವಾದಂತಹ ಒಂದು ನಮಾಜ್ ಮಾಡಿದರೆ ಮತ್ತೊಂದು ಅಂಗಸ್ನಾನ ಮಾಡುವಾಗ ತಜ್ದೀದ್ ಆದಂತಹ ಅಂಗಸ್ನಾನ, ಅಂದರೆ ಆಲ್ರೆಡಿ ನಿಮ್ಮಲ್ಲಿ ಅಂಗಸ್ನಾನ ಇದೆ ಆದರೂ ಕೂಡ ಮತ್ತೊಮ್ಮೆ ತಜ್ದೀದ್ಗೋಸ್ಕರ ಮಾಡುವುದು ಪ್ರತ್ಯೇಕವಾದಂತಹ ಸುನ್ನತ್ತಾಗಿದೆ. ಆ ರೀತಿ ಮಾಡುವುದರಿಂದ ನಮಗೆ ಉಪಕಾರ ಏನೆಂದರೆ ನಮ್ಮ ಜೀವನದಲ್ಲಿರುವಂತಹ ಪಾಪಗಳೆಲ್ಲವೂ ಕೂಡ ಮನ್ನಣೆಯಾಗುತ್ತದೆ, ಮನ್ನಿಸಿ ಹೋಗುತ್ತದೆ. ಆದ್ದರಿಂದ ಅಂಗಸ್ನಾನ ಎಂಬುದು ಪಾಪ ಮೋಚನೆಗೆ ಇರುವಂತಹ ಒಂದು ಉತ್ತಮ ಸ್ವಭಾವವಾಗಿದೆ. ಆದ್ದರಿಂದ ನಾವು ಯಾವತ್ತೂ ಕೂಡ ಅಂಗಸ್ನಾನ ಉಳ್ಳಂತಹ, ಒಲುವಲ್ಲಂತಹ, ದಾಯಿಮುಲ್ ಒಲು ಆದಂತಹ ವ್ಯಕ್ತಿಗಳ ವಿಭಾಗದಲ್ಲಿ ಸೇರೋಣ. ಅಲ್ಲಾಹನು ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.